ಇದಾಗಲೇ ಪ್ರಧಾನಿ ಮೋದಿ ಪ್ರಯಾಗ್ರಾಜ್ಗೆ ಬಂದಿದ್ದಾರೆ. ಮೋದಿಯನ್ನ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸ್ವಾಗತಿಸಿದ್ದಾರೆ. ಅವಾಗಲೇ ಹೇಳ್ತಾ ಇದ್ವಿ, ಇವತ್ತು ಪುಣ್ಯ ಸ್ನಾನದಲ್ಲಿ ಪ್ರಧಾನಿ ಮೋದಿಯವರು ಭಾಗಿಯಾಗ್ತಾರೆ ಅಂತ. ಈಗ ಬರ್ತಾ ಇರುವಂತ ಮಾಹಿತಿಯ ಪ್ರಕಾರ ಇದಾಗಲೇ ಪ್ರಯಾಗ್ರಾಜ್ಗೆ ಪ್ರಧಾನಿ ಮೋದಿ ಬಂದಿದ್ದಾರೆ. ಅವರನ್ನ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನವನ್ನ ಮೋದಿ ಮಾಡೋರಿದ್ದಾರೆ. ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ವಿವಿಐಪಿಗಳು ಬರಬೇಕಾದ್ರೆ ಅವರಿಗೆ ಬೇರೆಯದೇ ಆದಂತಹ ಸ್ಥಳ ನಿಗದಿ ಆಗಿರುತ್ತೆ. ಜೊತೆಗೆ ಅಲ್ಲಿ ಬೇಕಿರುವಂತಹ ವ್ಯವಸ್ಥೆಗಳನ್ನ ಮಾಡಿರ್ತಾರೆ. ಸೆಕ್ಯೂರಿಟಿಯಿಂದ ಹಿಡಿದು ಪುಣ್ಯ ಸ್ನಾನದ ಸಂದರ್ಭದವರೆಗೂ ಕೂಡ, ಆ ಸ್ಥಳದವರೆಗೂ ಕೂಡ ಸ್ಪೆಷಲ್ ಆಗಿ ಒಂದು ವ್ಯವಸ್ಥೆಗಳು ಆಗಿರುತ್ತೆ. ಸೊ ಅವೆಲ್ಲವೂ ಕೂಡ ಇದೆ. ಈಗ ಪ್ರಧಾನಿ ಮೋದಿಯವರು ಆಲ್ರೆಡಿ ಪ್ರಯಾಗ್ರಾಜ್ಗೆ ಬಂದಿದ್ದಾರೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಅವರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಇನ್ನೇನು ಸ್ನಾನವನ್ನ ಮಾಡೋರಿದ್ದಾರೆ. ಹೆಲಿಕಾಪ್ಟರ್ ಮೂಲಕವಾಗಿ ಕುಂಭಮೇಳಕ್ಕೆ ಬಂದಿದ್ದಾರೆ ಮೋದಿ. ಇನ್ನೇನು ಕೆಲ ಕ್ಷಣಗಳಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡೋರಿದ್ದಾರೆ. ಅದರದೇ ಆದಂಥ ಮಹತ್ವಗಳಿದೆ. 7-8 ಪುಣ್ಯ ಸ್ನಾನಗಳು ಸಿಗುತ್ತೆ. ಅದು ಮೌನಿ ಅಮಾವಾಸ್ಯೆಯಿಂದ ಹಿಡಿದು ಪಂಚಮಿಯಿಂದ ಹಿಡಿದು ಇವತ್ತಿನ ದಿನ ವಿಶೇಷ ದಿನಗಳಲ್ಲಿ ವಿವಿಐಪಿಗಳು ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ತ್ರಿವೇಣಿ ಸಂಗಮ ಅದಕ್ಕೆ ಆದಂಥ ವೈಶಿಷ್ಟ್ಯತೆ ಇದೆ. 3 ನದಿಗಳ ಸಂಗಮದಲ್ಲಿ ಸ್ನಾನವನ್ನು ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ.